ಬಿಗ್ ಬಾಸ್ 12ಕ್ಕಾಗಿ ರಾಮಾಚಾರಿ ಅಂತವೇ. ಹೌದು ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ 12 ಇನ್ನೇನು ಪ್ರಾರಂಭವಾಗುವುದರಲ್ಲಿದೆ. ಹಾಗಾಗಿ ರಾಮಾಚಾರಿ ಧಾರಾವಾಹಿ ಅಂತ್ಯವಾಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಯಾಕೆ ಅಂತ ನಾನು ನಿಮ್ಗಿಲ್ಲಿ ತಿಳಿಸಿಕೊಡ್ತೇನೆ. ಧಾರಾವಾಹಿಯ TRP ಬರ್ತಾ ಬರ್ತಾ ತುಂಬಾನೇ ಕಮ್ಮಿ ಆಗ್ತಾ ಇದೆ. ಮುಂಚೆ ನಂಬರ್ 1 ಸ್ಥಾನದಲ್ಲಿದ್ದ TRPಯಲ್ಲಿ ರಾಮಾಚಾರಿ ಧಾರಾವಾಹಿ ಈಗ ಎಲ್ಲೋ ತನ್ನ ಕಥೆಯಿಂದ TRP ಕಮ್ಮಿಯಾಗಿದೆ. ಹಾಗಾಗಿ TRP ಕಮ್ಮಿ ಇರುವ ಧಾರಾವಾಹಿ ತೆಗೆದು ಬಿಗ್ ಬಾಸ್ ಅನ್ನ ಪ್ರಾರಂಭ ಮಾಡ್ತಾರೆ ಅಂತ ಹೇಳಲಾಗುತ್ತಿದೆ. ಹಾಗಾಗಿ ಬಿಗ್ ಬಾಸ್ ಪ್ರಾರಂಭಕ್ಕೂ ಮುನ್ನ ರಾಮಾಚಾರಿ ಧಾರಾವಾಹಿ ಅಂತ್ಯವಾಗುತ್ತಾ ಕಾದು ನೋಡಬೇಕು. ರಾಮಾಚಾರಿ ಒಂದು ಕಾಲದಲ್ಲಿ ಟಾಪ್ ರೇಟಿಂಗ್ ಪಡೆದ ಧಾರಾವಾಹಿ. ಆದರೆ ಇತ್ತೀಚಿನ ಎಪಿಸೋಡ್ಗಳು ಕಥೆ ನೋಡಿದ್ರೆ ರಾಮಾಚಾರಿ ಧಾರಾವಾಹಿ ತುಂಬಾನೇ TRP ಕಮ್ಮಿ ಪಡ್ತಿದೆ. ವೀಕ್ಷಕರು ಸಹ ಇದೇನಪ್ಪ ಮತ್ತೆ ಮತ್ತೆ ಇದನ್ನೇ ತೋರಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ರಾಮಾಚಾರಿ ತಂದೆ ಆಗಿರಬಹುದು, ಇವರನ್ನೆಲ್ಲವರನ್ನು ತೋರಿಸ್ತಾನೆ ಇಲ್ಲ. ಕೇವಲ ರಾಮಾಚಾರಿ, ಚಾರು ಹಾಗೆ ಅವರ ತಾಯಿಯ ಕಥೆಯನ್ನ ಮಾತ್ರ ತೋರಿಸಲಾಗುತ್ತಿದೆ. ಪ್ರತಿ ಸರಿ ಮಾನ್ವಿತಾ ಅವರು ಜೈಲ್ಗೆ ಹೋಗಿ ಬಂದ್ರು ಮತ್ತೆ ಅವರ ಕೆಟ್ಟತನವನ್ನ ಬಿಟ್ಟೇ ಇಲ್ಲ, ಮತ್ತೆ ಅದನ್ನೇ ಶುರು ಹಚ್ಕೊಂಡಿದ್ದಾರೆ. ಹಾಗಾಗಿ ಈ ಧಾರಾವಾಹಿಯ TRP ತುಂಬಾನೇ ಕುಸಿದಿದೆ. ನಿಮ್ಗೇನನ್ಸುತ್ತೆ? ಬಿಗ್ ಬಾಸ್ ಬರೋಕ್ಕೂ ಮುನ್ನ ರಾಮಾಚಾರಿ ಧಾರಾವಾಹಿ ಅಂತ್ಯವಾಗಬೇಕಾ ಅಥವಾ ಅಂತ್ಯವಾಗಬಾರ್ದಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಯಾರೆಲ್ಲ ರಾಮಾಚಾರಿ ಒಂದು ಟೈಮಲ್ಲಿ ತುಂಬ ಫೇವ್ರೇಟ್ ಆಗಿ ನೋಡ್ತಾ ಇದ್ರಿ, ರಾಮಾಚಾರಿ ಫಾಲೋವರ್ಸ್ ಯಾರ್ಯಾರಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.